ಎಸ್, ಗಿಲ್ಲಿ ಅವರ ಫ್ಯಾನ್ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ಬ್ಯಾಕ್ ಟು ಬ್ಯಾಕ್ ದಿನೇ ದಿನೇ ಅವರ ಫಾಲೋವರ್ಸ್ ಆಗಿರ್ಬೋದು, ಅಭಿಮಾನಿಗಳ ಹಾಕುವಂತಹ ಕಮೆಂಟ್ಸ್ ಆಗಿರ್ಬೋದು, ಹಾಗೇನೆ ಅವರ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಹೆಚ್ಚಾಗ್ತಿರುವಂತಹ ಸಂಖ್ಯೆ ಆಗಿರ್ಬೋದು, ಏನು ಹೇಳ್ತೀರಾ? ಸರ್ ಇದೊಂದು ಯೋಗ ಸರ್. ಈ ಯೋಗ ಎಲ್ಲರಿಗೂ ಬರಲ್ಲ. ಸೊ ಅವರು ಪಡ್ಕೊಂಬಂದಿರೋ ಯೋಗ ಜನಗಳ ಪ್ರೀತಿ ತೋರಿಸ್ತಾ ಇದ್ದಾರೆ, ಎಲ್ಲರಿಗೂ ಸಿಗಲ್ಲ. ಸೊ ಈ ಯೋಗನ, ಈ ಪ್ರೀತಿನ ಅವರು ಆಚೆ ಬಂದ್ಬಿಟ್ಟು ಅನುಭವಿಸ್ಬೇಕು. ಅನುಭವಿಸಿ ಇದೇ ಥರ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಇನ್ನೇನು ಹೇಳೋಕ್ಕಾಗುತ್ತೆ ಸರ್, ಜನಗಳ ಪ್ರೀತಿ ಸಿಗೋದೇ ಅಪರೂಪ, ಎಲ್ಲರಿಗೂ ಸಿಗಲ್ಲ ಅದು. ಸೊ ಈ ಮಟ್ಟಕ್ಕೆ ಸಿಗ್ತಾ ಇದೆ ಅಂದಾಗ ನಾವು ಅದನ್ನ ನೋಡ್ಬಿಟ್ಟು ಖುಷಿ ಪಡಬೇಕು. ಗಿಲ್ಲಿ ಅವ್ರಿಗೆ ಇಂಥ ಒಳ್ಳೆ ಪ್ರೀತಿ ಸಿಗ್ತಾ ಇದೆಯಲ್ಲ ಇಷ್ಟೊಂದು. ಯಾಕೆಂದರೆ ದರ್ಶನ್ ಸರ್ಗೆ, ಯಾಕೆಂದರೆ ನಾವು ಒಂದು 3 ಸಲ ಡೆವಿಲ್ ಸಿನಿಮಾ ನೋಡಿದೆ ನಾನು. ಸಿಂಗಲ್ ಸ್ಕ್ರೀನಲ್ಲಿ ಹೋಗಿ ನೋಡಿದೆ, ಮಲ್ಟಿಪ್ಲೆಕ್ಸಲ್ಲೂ ಹೋಗಿ ನೋಡಿದೆ. ಸೊ ಗಿಲ್ಲಿ ಅವ್ರು ಬಂದಾಗ, ಡಿ ಬಾಸ್ ಬಂದಾಗ ವಿಸಿಲು ಏನು ಚಪ್ಪಾಳೆ ಬಿತ್ತೋ, ಗಿಲ್ಲಿ ಅವ್ರು ಬಂದಾಗ್ಲೂ ಸೇಮ್ ಅದೇ ಥರ ಕಿರ್ಚಾಟ ಅರ್ಚಾಟ. ಒಬ್ಬ ಕಲಾವಿದಂಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಇಷ್ಟು ವರ್ಷ ಏನೇ ಕಷ್ಟಪಟ್ರು ಇದಕ್ಕೋಸ್ಕರನೇ ಚಪ್ಪಾಳೆ ಶಿಲ್ಲೆ ಬಂದಾಗ ಕೇಳಿಸ್ಕೋಬೇಕು ಅಂತಲೇ ಎಷ್ಟೊಂದು ಜನ ಕಷ್ಟಪಡೋದು. ಬಟ್ ಗಿಲ್ಲಿ ಅವ್ರಿಗೆ ಅದು ಸಿಕ್ಕಿದೆ. ಸೊ ಎಲ್ಲೋ ಹಿ ಈಸ್ ಬ್ಲೆಸ್ಡ್ ಅಷ್ಟೇ. ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಕೂಡ ಕೆಲವೊಂದಷ್ಟು ಜನ ಸ್ಪ್ರೆಡ್ ಮಾಡ್ತಿರ್ತಾರೆ. ಸೊ ಒಂದು ಕಡೆ ಒಂದಷ್ಟು ವರ್ಗ ಗಿಲ್ಲಿ ನಟನನ್ನ ಇಷ್ಟಪಡ್ತಾ ಇದ್ದಾರೆ, ಇನ್ನೊಂದಷ್ಟು ವರ್ಗ ಇಲ್ಲ ಹಂಗೆ ಹಿಂಗೆ ನೆಗೆಟಿವ್ ಪಿ ಆರ್ ಮಾಡ್ತಿದ್ದಾರೆ, ಬಡವ ಅಂತ ಹೇಳ್ಕೊಂಡು ಬರ್ತಿದ್ದಾರೆ, ಬನಿಯನ್ನು ಹಾಕ್ಕೊಂಡು ಮೋಸ ಮಾಡ್ತಿದ್ದಾರೆ ಜನರಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ, ಬಿಕಾಸ್ ಅದ್ರ ಬಗ್ಗೆ ಮಾತನಾಡ್ತಾ ಒಂದಷ್ಟು ರಿವ್ಯೂ ಕೊಡೋ ಥರ. ಬನಿಯನ್ನು ಹಾಕೊಂಡಿದ ತಕ್ಷಣ ಎಲ್ಲ ಊರಲ್ಲಿ 2-3 ಎಕರೆ ಇಟ್ಕೊಂಡಿದ್ದ ತಕ್ಷಣ ಶ್ರೀಮಂತ ಆಗೋದಿಲ್ಲ. ಬಿಕಾಸ್ ಅಲ್ಲಿನ ಒಂದು ಭೂಮಿಗೆ ಅಲ್ಲಿನ ರೇಟ್ ಹೋಗುತ್ತೆ. ಬೆಂಗಳೂರಲ್ಲಿ ಇದ್ದಿದ್ರೆ ಅಫ್ಕೋರ್ಸ್ ಅವರು ಶ್ರೀಮಂತರಾಗೇ ಇರ್ತಿದ್ರು. ಸೊ ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡುವಂಥವ್ರಿಗೆ ಏನು ಹೇಳ್ತಾರೆ? ಅಂದರೆ ಈಗ ಅಪ್ಕಮಿಂಗ್ ಒಬ್ಬ ಕಲಾವಿದ ಎಲ್ಲರನ್ನ ಎಂಟರ್ಟೈನ್ ಮಾಡಿಕೊಂಡು, ಅಥವಾ ಇಲ್ಲ ಅಂತಂದ್ರೆ ಅವರ ಒಂದು ಪ್ರತಿಭೆಯನ್ನು ಯೂಸ್ ಮಾಡ್ಕೊಂಡು ಬೆಳೀತಿದ್ದಾರೆ ಅಂದರೆ ಕಾಲೆಳೆಯುವಂಥ ಜನರಿಗೆ ಏನು ಹೇಳ್ತೀರಾ ಅಂತ? ಹೇಳಿದಾರಲ್ಲ ಸರ್, ಕಾಲು ಎಳೆಯೋರು ಕಾಲು ಕೆಳಗಡೆ ಇರ್ತಾರೆ, ಬೆಳೆಯೋರು ಅದ್ರ ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಂತ. ಇನ್ನೊಂದು, ಈ ಬಡವ ಆ ಥರ ಎಲ್ಲ ಹೇಳಿದಾಗ ಬೇಜಾರಾಗುತ್ತೆ. ಅಂದರೆ ಒಬ್ಬ ಓಕೆ ಬಡವ ಆಗ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಏನೋ ಕಷ್ಟಪಟ್ಟು ಮಾಡಬೇಕು ಅಂದ್ಕೊಂಡೆ, ಹಾಗಾದರೆ ನಿಮ್ಮ ಪ್ರಕಾರ ಬಡವಾಗಿ ಬಂದವನು ಬಡವಾಗೇ ಇದ್ಬಿಡ್ಬೇಕಾ? ಎಷ್ಟು ವರ್ಷದಿಂದ ಅವ್ರು ರಿಯಾಲಿಟಿ ಶೋ ಮಾಡ್ತಾಯಿದ್ದಾರೆ, ಎಷ್ಟು ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ತಾರೆ, ಎಷ್ಟು ದುಡಿತಾ ಇರ್ತಾರೆ. ಹಂಗಾದ್ರೆ ಬಡವ ಆಗಿ ಬಂದಿರೋನು ಬಡವಾಗೇ ಇದ್ಬಿಡ್ಬೇಕಾ? ಒಂದು ಕಾರ್ ತಗೊಳಂಗಿಲ್ವಾ, ಒಂದು ಒಳ್ಳೆ ಬಟ್ಟೆ ಹಾಕಂಗಿಲ್ವಾ? ಓಕೆ, ಅವ್ರು ಕಂಫರ್ಟೇಬಲ್ ಅದು. ಅಥವಾ ಗಿಲ್ಲಿ ಅವ್ರು ಯಾವ ಥರ ನಾನು ಬಡವ ನನಗೆ ಸಪೋರ್ಟ್ ಮಾಡಿ ಅಂತ ಏನಾರು ಕೇಳಿದಾರಾ? ಅವ್ರು ಪ್ಯೂರ್ ಟ್ಯಾಲೆಂಟ್ ಇಟ್ಕೊಂಡು ಗೆಲ್ತಾ ಇದ್ದಾರೆ ಹೊರತು. ಕೆಲವೊಬ್ಬರು ಏನಂದರೆ ಓಕೆ, ಈ ನೆಗೆಟಿವ್ ಕಮೆಂಟ್ ಮಾಡೋರು, ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋರ್ದು ಏನು ಅಂದರೆ ಅವ್ರದ್ದೊಂದು ಮೈಂಡ್ ಸೆಟ್ ಇರುತ್ತೆ, ಮೆಂಟಾಲಿಟಿ ಇರುತ್ತೆ. ಅವ್ರಿಗೆಲ್ಲೋ ಒಂದು ಕಡೆ ಪಬ್ಲಿಕಲ್ಲಿ ಬಂದ್ಬಿಟ್ಟು ನಾವು ವೈರಲ್ ಆಗಬೇಕು, ನಾವು ಸಿನಿಮಾ ಮಾಡಬೇಕು, ನಾವು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಬಿಟ್ಟು, ಬಟ್ ಅವರು ಮನೆಯಿಂದನೇ ಆಚೆ ಬರೋಕ್ಕಾಗಿರಲ್ಲ. ಸೊ ಆ ಫ್ರಸ್ಟ್ರೇಷನ್ ಏನು ಮಾಡ್ತಾರೆ ಅಂದರೆ ಅವರು ಲ್ಯಾಪ್ಟಾಪ್ ಅಥವಾ ಅವ್ರ ಫೋನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡೋದಾಗಿರ್ಬೋದು, ಇದ್ರ ಮುಖಾಂತರ ಅವ್ರ ಫ್ರಸ್ಟ್ರೇಷನ್ನ ತೀರಿಸ್ಕೊತಾರೆ. ಸೊ ನೆಗೆಟಿವ್ ಕಮೆಂಟ್ಗಳು ಇಷ್ಟಿಷ್ಟುದ್ದ ಬರ್ದ್ಬಿಟ್ಟು ಹಾಕ್ತಾರಲ್ಲ ಕಲಾವಿದ್ರ ಬಗ್ಗೆ, ನಾನು ಅವ್ರಿಗೆಲ್ಲ ಒಂದೇ ಕೇಳೋದು, ಅಷ್ಟು ಟೈಪ್ ಮಾಡ್ತಿರಲ್ಲ, ಒಂದು ಕ್ಯಾಮ್ರಾ ಇಡ್ತೀವಿ, ಒಂದು 10 ಜನ ಸಿನಿಮಾ ಡಿಪಾರ್ಟ್ಮೆಂಟವ್ರು ಇರ್ತಾರೆ, ಅವ್ರ ಮುಂದೆ ಅಷ್ಟು ನೀವು ಕಮೆಂಟ್ ಮಾಡಿದಿರಲ್ಲ, ಅದನ್ನು ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಮಾತಾಡಿ, ನೀವು ಡೈಲಾಗ್ ಹೇಳಿ, ಅವಾಗ ಒಪ್ಕೊತೀನಿ ನೀವು ಕಮೆಂಟ್ ಮಾಡದಿರೋದಕ್ಕೆ ಅರ್ಥ ಇದೆ, ನಿಮಗೆ ಯೋಗ್ಯತೆ ಇದೆ ಕಮೆಂಟ್ ಮಾಡೋಕ್ಕೆ ಬ್ಯಾಡಾಗಿ ಅಂತ. ಅದೇ ಬಿಟ್ಬಿಟ್ಟು ಇವ್ರ ಫ್ರಸ್ಟ್ರೇಷನ್ನ ತೀರಿಸ್ಕೊಳ್ಳೋಕೆ ಕಮೆಂಟ್ ಮಾಡೋರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು, ತಲೆನೂ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಪ್ಲಸ್ ಇರೋ ಕಡೆ ಮೈನಸ್ ಇದ್ದೇ ಇರುತ್ತೆ, ಮೈನಸ್ನ ತೆಗ್ದಾಕೋಣ, ಪ್ಲಸ್ನ ಆ್ಯಡ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರಣ ಅಷ್ಟೇ. ಗೌರವ್ ಶೆಟ್ಟಿಯವರ ಮದುವೆ ಆಗುವಂತಹ ಹುಡುಗಿ ಹೆಂಗಿರಬೇಕು, ಯಾವಾಗ ಮದುವೆ ಅಂತ? ಸರ್ ಹಂಗಿರಬೇಕು ಹಿಂಗಿರಬೇಕು ಅಂತೆಲ್ಲ ಆಸೆ ಇಲ್ಲ, ಹುಡುಗಿ ಆಗಿದ್ರೆ ಸಾಕು. ಸದ್ಯಕ್ಕೆ ಮದುವೆ ಆಗೋ ಅಂತ ಯೋಚನೆ ಮಾಡಿಲ್ಲ. ನೋಡೋಣ, ಈಗ ಸಿನಿಮಾ ಜನಗಳು ಕೊಡ್ತಾ ಇರೋ ಪ್ರೀತಿನೇ ತುಂಬ ಜಾಸ್ತಿ ಆಗಿದೆ. ಅದ್ರ ಮೇಲೆ ಅದಕ್ಕೆ ಮೀರಿ ಇನ್ನೊಂದು ಪ್ರೀತಿ ಬೇಕು ಅಂತ ಸದ್ಯಕ್ಕೆ ಅನಿಸ್ತಾ ಇಲ್ಲ. ಅನಿಸ್ದಾಗ ಮದುವೆ ಆಗೋಣ. ಅಲ್ಲ, ಈಗ ಜನರು ಇಷ್ಟಪಡ್ತಿದಂತೆ ಎಲ್ಲ ಜನರನ್ನು ಮದುವೆ ಆಗೋಕ್ಕಾಗಲ್ಲ. ಅಂದರೆ ಜೀವನ ಮಾಡೋಕ್ಕೆ ಬೇಕು, ಬಟ್ ಅಂದರೆ ಫ್ಯಾಮಿಲಿ ಹೆಂಡ್ತಿ ಅಂತ ಬಂದಾಗ ಅವ್ರಿಗೆ ಆದಂಥ ಟೈಮ್ ಕೊಡಬೇಕಾಗುತ್ತೆ, ಅವ್ರಿಗೆ ಆದಂಥ ಪ್ರೀತಿ, ಅವ್ರಿಗೆ ಆದಂಥ ಸ್ಪೇಸ್ ಕೊಡಬೇಕಾಗುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ನಮ್ಗೆ ಇಲ್ಲಿ ಸಿಗ್ತಾ ಇರೋದು ಜಾಸ್ತಿ ಆದಾಗ, ಸೊ ಇದನ್ನು ಮ್ಯಾನೇಜ್ ಮಾಡೋದಕ್ಕಿಂತ ಇಲ್ಲಿ ಸಿಗ್ತಾ ಇದೆಯಲ್ಲ, ಇಲ್ಲಿ ಪೂರ್ತಿ ಅನುಭವಿಸೋಣ ಫಸ್ಟು. ಅದಾದಮೇಲೆ ನಮಗೊಂದು ಗ್ಯಾಪು ಅಂತ ಸಿಕ್ಕಿದಾಗ ಮದುವೆ ಆಗಿ ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಯಾರೋ ಒಬ್ಬರು ಮದುವೆ ಆಗ್ತಾ ಇದ್ದಾರೆ ಅವ್ರನ್ನ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನೀವು ಮನೇಲಿರೋ, ನಾನು ಇದನ್ನ ಯಾವಾಗಲೂ ಒಂದ್ಸಲಿ ಬರ್ತೀನಿ ಆ ಥರ ಅಲ್ಲ. ಮದುವೆ ಅಂದರೆ ಕ್ಲೀನಾಗಿ ಅವ್ರಿಗೂ ಟೈಮ್ ಕೊಡಬೇಕು. ಇವಾಗ ನಾವು ಏನಂದರೆ, ಇವಾಗ ನಮಗೆ ಸಡನ್ನಾಗಿ ಯಾರು ಫೋನ್ ಮಾಡಿಬಿಟ್ಟು ಈಗ ಶೂಟಿಂಗ್ ಸಡನ್ನಾಗಿ ಮಾಡ್ತಾಯಿದ್ವಿ ಬನ್ನಿ ಅಂದರೆ ನಾವು ಒಡಲೇಬೇಕಾಗುತ್ತೆ ಅಲ್ವಾ?
ಸೊ ನಮಗೆ ಅಂತ ಒಂದು ಮಾರ್ಕೆಟ್ ಅಥವಾ ನಾವು ಅಂದ್ಕೊಂಡಾಗ ಶೂಟಿಂಗ್ ಇದು ಮಾಡೋ ಥರ ಅಥವಾ ಪ್ಲ್ಯಾನ್ಡ್ ಆಗಿ ಇರುತ್ತಲ್ವ, ನಾವೊಂದು 3 ತಿಂಗಳು ಕಂಟಿನ್ಯೂಸ್ ಶೂಟಿಂಗ್ ಮಾಡಿ 1 ತಿಂಗಳು ಆರಾಮಾಗಿ ರೆಸ್ಟ್ ಮಾಡಿ, ಈ ಥರ ಒಂದು ಸಿಚುವೇಶನ್ ಬಂದಾಗ ನಾವು ಆರಾಮಾಗಿ ಮದುವೆ ಆಗಿಬಿಟ್ಟು ಇದು ಮಾಡ್ಕೊಬೋದು ಅಂತ. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಂತೂ ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸ್ತೀರ. ಅನಾವರಣಗೊಳಿಸಿದಾದ್ಮೇಲೆ ಏನೆಲ್ಲ ಅವಮಾನಗಳು ಎದುರಾಯಿತು? ಬಿಕಾಸ್ ಯಾಕಂತಂದರೆ ಪ್ರತಿಭೆ ಅಂತೂ ಬರುತ್ತೆ, ಓಕೆ, ತೋರಿಸ್ಕೊತೀರ, ಅದರಲ್ಲೂ ಕೂಡ ಹುಡುಕೋ ಅಂಥವ್ರು ಇರ್ತಾರೆ. ಅಪ್ಪ ಇವನು ಸ್ಮಾಲ್ ಸ್ಕ್ರೀನ್ ಸಣ್ಣ ಪುಟ್ಟ ಕಾಮಿಡಿ ವೀಡಿಯೋಸ್ ಮಾಡ್ಕೊಂಡಿರ್ತಾರೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಮಾತನಾಡಿರೋವಂಥದ್ದು ನಿಮಗೆ ಗಮನಕ್ಕೆ ಬಂದಿರುತ್ತೆ. ಸೊ ಹೆಂಗಿರ್ತಿತ್ತು ಆ ಒಂದು ಸಂದರ್ಭದಲ್ಲಿ? ಅಂದರೆ ಸರ್, ಫಸ್ಟ್ ಶಾರ್ಟ್ ಫಿಲಮ್ ರಿಲೀಸ್ ಆದಾಗ ಜನ ಎಲ್ಲ ಇಷ್ಟಪಟ್ಟರು ಸರ್. ಜನ ಎಲ್ಲ ತುಂಬ ಇಷ್ಟಪಟ್ಟರು, ಸ್ಟೇಟಸ್ಗೆ ಹಾಕ್ಕೊಂಡ್ರು, ತುಂಬ ಮೆರೆಸಿದ್ರು ನಮ್ಮನ್ನ. ಬಟ್ ಇಲ್ಲಿ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋರು ಕೆಲವೊಂದು ವರ್ಗ ಇರುತ್ತಲ್ವ, ಏನು ಶಾರ್ಟ್ ಫಿಲಮ್ ಮಾಡಿಬಿಟ್ಟು ವೈರಲ್ ಆಗ್ಬಿಟ್ರೆ ಏನು ಇದು ಮಾಡ್ಬಿಡ್ತಾರ, ಒಂದು ಹಿಟ್ ಆಗ್ಬಿಟ್ರೆ ಇನ್ನೊಂದು ಹಿಟ್ ಆಗ್ಬಿಡುತ್ತಾ, ಇನ್ನೊಂದು ಹಿಟ್ಟಾಯಿತು, ಏನು ಬರೀ ಶಾರ್ಟ್ ಫಿಲಮ್ ಹಿಟ್ ಆಗ್ಬಿಟ್ರೆ ಸಿನಿಮಾ ಮಾಡ್ಬಿಡ್ತಾರೆ, ಸಿನಿಮಾನು ಅಂದರೆ ಅವ್ರು ಮಾತಾಡೋರು ಅಂದರೆ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಹಿಟ್ಟಾಗ್ಬಿಡ್ತಾರೆ ಅಂದರು. ಹಿಟ್ಟು ಆಯಿತು ಶಾರ್ಟ್ ಫಿಲಮ್ ಹಿಟ್ಟಾದ ತಕ್ಷಣ ಎಲ್ಲ ಹಿಟ್ಟಾಗ್ಬಿಡುತ್ತಾ ಅಂದರು. ಎಲ್ಲ ಹಿಟ್ಟಾಯ್ತಾ ಬಂತು, ಎಲ್ಲ ಹಿಟ್ಟಾದ ತಕ್ಷಣ ಸಿನಿಮಾಗೆ ಬಂದುಬಿಡ್ತಾರೆ ಅಂದರು. ಸಿನಿಮಾಗೂ ಬಂತು, ಸಿನಿಮಾ ಮಾಡಿದ ತಕ್ಷಣ ಹಿಟ್ಟಾಗ್ಬಿಡ್ತಾರ, ಆಗ್ತೀವಿ ಮುಂದೆ ಅದೊಂದು ದಿನ. ಬಟ್ ಮಾತಾಡೋರು ಏನು ಮಾಡ್ತಾ ಇರ್ತಾರೆ, ಇನ್ನೂ ಮಾತಾಡ್ತಾನೆ ಇರ್ತಾರೆ. ಒಂದು ಏನೋ ಒಂದು ಕಮೆಂಟ್ ಮಾಡಿರ್ತಾರೆ, ಅದನ್ನು ಬ್ರೇಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತಾರೆ, ಅದನ್ನು ಬ್ರೇಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತಾರೆ. ಅವ್ರು ಕಮೆಂಟ್ ಮಾಡ್ತಾನೆ ಉಳಿತಾರೆ, ನಾವು ಬ್ರೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಅವಕಾಶಕ್ಕೋಸ್ಕರ ಯಾವತ್ತಾದರೂ ಅಂಗಲಾಚಿದ್ದುಂಟಾ ಅಂತ? ಇಲ್ಲ ಸರ್, ನಾನು ಅಂಗಲಾಚಿದ್ದು ಅನ್ನೋದಕ್ಕಿಂತ ಸಿನಿಮಾ ಇಂಡಸ್ಟ್ರಿಗೆ ಅಂತ ಸ್ಟಾರ್ಟಿಂಗ್ ಬಂದಾಗ 1-2 ವರ್ಷ ತುಂಬ ಅಂದರೆ ಅವಕಾಶಕ್ಕೋಸ್ಕರ ಓಡಾಡ್ತಾ ಇದ್ವಿ. ಅಂಗಲಾಚೋದು ಅಂದರೆ ಆಡಿಷನ್ ಅಟೆಂಡ್ ಮಾಡೋದು. ನಾವು ಅವತ್ತು ಸುಮಾರು ಇಲ್ಲ ಅಂದರೂ ಒಂದು 100 ಆಡಿಷನ್ ಮೇಲೆ ಅಟೆಂಡ್ ಮಾಡಿಬಿಟ್ಟಿದ್ದೀವಿ. ನಮ್ಗೆ ಅದೇ ಕೆಲಸ, ಬೇರೆ ಇನ್ನೇನು ಇಲ್ಲ. ಒಂದು ಡೈರಿಲಿ ಬರ್ಕೊಳ್ಳೋದು, ವೀಕೆಂಡಲ್ಲೇ ಜಾಸ್ತಿ ಇರ್ತಾಯಿತ್ತು ಆಡಿಷನ್ನು. ನನಗೊಂದು ಬೇಜಾರಾಗೋದು ಅಂದರೆ ಅವತ್ತು ಎಷ್ಟು ಆಡಿಷನ್ ಅಟೆಂಡ್ ಮಾಡಿದ್ದೀವೋ ಇವತ್ತಿನವರೆಗೂ ಒಂದು ಟೀಮು ಸಿನಿಮಾ ಪೋಸ್ಟ್ರ್ ಸಮೇತ ರಿಲೀಸ್ ಮಾಡಿಲ್ಲ. ಈ ಥರ ಆಡಿಷನ್ಗಳು ನಡೀತಾ ಇದ್ದಿದ್ದು. ಎಷ್ಟೊಂದು ಈ ಕೆಲವೊಂದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಆಡಿಷನ್ಗೆ ಹೋಗಿದ್ವಿ ನಾನು ನಮ್ಮದು ಟೀಮ್ ಇತ್ತು, 4-5 ಜನ ಜೊತೆಲಿ ಆಡಿಷನ್ಗೆ ಹೋಗಿದ್ದೀವಿ. ಆಡಿಷನ್ ಎಲ್ಲ ಕೊಟ್ವಿ, ವಾಪಸ್ ಬಂದ್ವಿ. ಅವನೊಬ್ಬ ಜಿಮ್ ಕಿಟ್ ಬ್ಯಾಗ್ ಹಾಕ್ಕೊಂಡು ಬಂದರು, ಟೀಮ್ ಜೊತೆ ಕೂತ್ಕೊಂಡು 2 ನಿಮಿಷ ಮಾತಾಡ್ಬಿಟ್ಟು ಹಿಂಗೆ ಹೋದ. ಪಾಪ 100-150 ಜನ ಆಡಿಷನ್ ಬರೋಕ್ಕೆ ಕ್ಯೂ ನಿಂತಿದ್ದಾರೆ. ಕಟ್ಟಾದರೆ ಇನ್ನು 2 ಮಂತ್ಸ್ ಬಿಟ್ಟು ಅವನ ಸೀರಿಯಲ್ಗೆ ಹೀರೋ. ನಂಗೆ ಏನು ಅನಿಸ್ಬಿಡ್ತು ಅಂದರೆ ಅವತ್ತೇ ಲಾಸ್ಟ್ ನಾನು ಆಡಿಷನ್ ಕೊಡೋದು ನಿಲ್ಲಿಸ್ಬಿಟ್ಟೆ. ಅಂದರೆ ಈಗ ಆಡಿಷನ್ಗಳು ಕೂಡ ಫೇಕ್ ನಡೀತಿದೆ ಅಂತ? 100% ಅಂದರೆ ಮೇನ್ ರೀಸನ್, ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಇದು ಮಾಡ್ತಾರೆ. ಸರ್, ನನ್ನ ಪ್ರಕಾರ ಇವತ್ತಿನ ದಿನ ಆಡಿಷನ್ ಅವಶ್ಯಕತೆನೇ ಇಲ್ಲ ಸರ್. ಯಾಕೆಂದರೆ ಎಲ್ಲರೂ ಅವ್ರವ್ರ ಪ್ರೊಫೈಲ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಏನು ಮಾಡಬೇಕು ಅಂದರೆ ಅವ್ರನ್ನ ಚೂಸ್ ಮಾಡಬೇಕು, ಕರ್ಕೊಂಡು ಬಂದ್ಬಿಟ್ಟು ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಯ್ತಾರ ಅಂತ ಮಾಡಿಸಿ ನೋಡ್ಬಿಟ್ಟು ಮಾಡ್ತಾರೆ. ಅಂದರೆ ಯಾರು ಹುಟ್ತಾನೆ ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ಬಂದಿರಲ್ಲ ಸರ್. ಓಕೆ, ಅವ್ರ ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಗಲ್ ಕ್ಯಾಮ್ರಾ ಇಟ್ಕೊಂಡು ಅವರು ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡಿರ್ತಾರೆ. ಅವ್ರು ಇಲ್ಲಿ ಬಂದ್ಬಿಟ್ಟು ಸಡನ್ನಾಗಿ 15 ಜನ ಮುಂದೆ ಆ್ಯಕ್ಟ್ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ನರ್ವಸ್ ಆಗಿರ್ತಾರೆ. ಸೊ ಅಂಥವ್ರನ್ನ ಏನು ಮಾಡಬೇಕು ಅಂದರೆ, ಓಕೆ, 1-2-3 ಸಲ ಮಾಡಿಸಿ 1-2 ದಿನ ನೋಡಬೇಕು, ಆಮೇಲೆ 3ನೇ ದಿನ ಹೆಂಗೆ ಮಾಡ್ತಾರೆ ನೋಡಬೇಕು. ಹಂಗೂ ನಿಮ್ಗೆ ಆಗಲಿಲ್ಲ ಅಂದರೆ ಚೇಂಜ್ ಮಾಡ್ಕೊಬೇಕು. ಅದು ಬಿಟ್ಬಿಟ್ಟು ಸಡನ್ನಾಗಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು 15 ಜನ ಕುತ್ಕೊಂಡ್ಬಿಟ್ಟು ಹಿಂಗೆ ಮಾಡು, ಹಿಂಗೈತೆ ಸಿಚುವೇಶನ್ನು, ಪಾಪ ಅದಲ್ಲ ಕಲಾವಿದ್ರನ್ನ ನಡೆಸ್ಕೊಳ್ಳೋ ರೀತಿ. ಅಂದರೆ ಅವ್ರಿಗೂ, ಏಕೆಂದರೆ ಈಗ ನಮಗೂ ಅಷ್ಟೇ, ಅವಾಗ ಆಡಿಷನ್ಗೆಲ್ಲ ಹೋದಾಗ ನಡುಗ್ಬಿಡೋದು, ಮೇಲ್ಗಡೆ ಏನೋ ಡೈಲಾಗ್ ಹೇಳ್ತಾಯಿದ್ರೆ ಕೆಳಗಡೆ ನಡುಗ್ಬಿಡೋದು. ಬಟ್ ಆಮೇಲೆ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆದಂಗೆ ಏನಾಯಿತು ಅಂದರೆ, ನಾವು ಮಾಡ್ತಾ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ಅದು ಎಲ್ಲೋ ಒಂದು ಕಡೆ ಕಲಾವಿದ್ರಿಗೆ ಬೇಕು. ಸೊ ಆಡಿಷನ್ನೇ ಎಲ್ಲ ಇದಲ್ಲ, ನಿಮ್ಗೆ ಯಾವ ಥರ ಬೇಕು ಟ್ರೈನ್ ಅಪ್ ಮಾಡ್ಕೊಬೇಕು. ಅಂದರೆ ಇವತ್ತೊಂದು ದಿನ ಎಲ್ಲರೂ ರಿಹರ್ಸಲ್ ಮಾಡ್ತಾಯಿದ್ದಾರೆ, ತುಂಬ ಜನ ರಿಹರ್ಸಲ್ ಮಾಡ್ತಾಯಿದ್ದಾರೆ. ಸೊ ಆ ಟೈಮಲ್ಲಿ ಕಲಾವಿದರು ನಿಮ್ಗೆ ಈ ಕ್ಯಾರೆಕ್ಟರ್ ಸೂಟ್ ಆಯ್ತದ ಅವ್ರ ಫೇಸು ಕರ್ಕೊಂಬನ್ನಿ. ಆ್ಯಕ್ಚುಲಿ ಆ ರೀಲ್ಸಲ್ಲಿ ಮಾಡಿದ್ದಾರೆ, ಅಷ್ಟು ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಅಷ್ಟು ಧೈರ್ಯ ಮಾಡಿದ್ದಾರೆ ಅಂದರೆ ಇಲ್ಲೂ ಮಾಡ್ತಾರೆ. ಸ್ವಲ್ಪ ಟ್ಯೂನಪ್ ಬೇಕಷ್ಟೆ, ಸ್ವಲ್ಪ ಕಾನ್ಫಿಡೆನ್ಸ್ ಬೇಕು. ನೀವು ಅದನ್ನು ತುಂಬಿ ಸಾಕು. ನೀವು ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅಲ್ಸೋದು, ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ. ನಮಗೂ ಬೇಜಾನ್ ಮಾಡಿದ್ದಾರೆ ಸರ್ ಅವಾಗ ತುಂಬ ಜನ. ಅಂದರೆ ನಿನ್ನ ಸಿನಿಮಾ ಹೀರೋ ಮಾಡ್ತೀನಿ ಅಂದ್ಬಿಟ್ಟು ಪರ್ಸ್ನಲ್ ಕೆಲಸ ಎಲ್ಲನೂ ಮಾಡಿಸಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಪರಿಸ್ಥಿತಿ ಏನೋ, ನಮಗೆ ಯಾರೋ ಒಬ್ಬರು ಸಿನಿಮಾ ಅವಕಾಶ ಮಾಡ್ತೀನಿ ಅಂದ್ರಲ್ಲ, ಆ ಖುಷಿಗೆ ಎಲ್ಲ ಮಾಡಿರ್ತಾಯಿದ್ವಿ ನಾವು. ಬಟ್ ಅದಾಗದೇ ಇದ್ದಾಗ ಬೇಜಾರಾಗ್ತಾಯಿತ್ತು. ಅಂದರೆ ಯಾರೋ ಒಬ್ಬರು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಅಂದರೆ ಅವ್ರು ಸಿನಿಮಾ ಅವಕಾಶ ಮಾತ್ರ ಕೊಡ್ತಾರೆ, ಬೇರೆ ಇನ್ನೇನು ಕೊಡಲ್ಲ. ಅದೊಂದು ಮೈಂಡಲ್ಲಿ ಇಟ್ಕೊಂಡು ಕಲಾವಿದರುಗಳು ಮುಂದೆ ಬರ್ಬೇಕಷ್ಟೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.